ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಪೊಲೀಸರು ಸಖತ್ ಡ್ರಿಲ್ ಅನ್ನ ಮಾಡಿದ್ದಾರೆ. ನಾಳೆ ಮತ್ತೆ ಈಗ ಜಡ್ಜ್ ಮುಂದೆ ದರ್ಶನ್ ಅವರನ್ನ ಹಾಜರುಪಡಿಸಲಿದ್ದಾರೆ. 2 ದಿನ ಪೊಲೀಸರ ವಶಕ್ಕೆ ಜಡ್ಜ್ ನೀಡಿದ್ರು. ಈ ಹಿನ್ನೆಲೆ ನಾಳೆ ಮತ್ತೆ ಜಡ್ಜ್ ಮುಂದೆ ದರ್ಶನ್ ಅನ್ನ ನಿಲ್ಲಿಸ್ತಾರೆ. ದರ್ಶನ್ ಮತ್ತೆ ವಶಕ್ಕೆ ಪಡಿತಾರ ಹಾಗಾದ್ರೆ ಪೊಲೀಸರು, ಅಥವಾ ಪರಪ್ಪನ ಅಗ್ರಹಾರ ಸೇರ್ತಾರ ದರ್ಶನ್, ವಿನಯ್, ಧನ್ರಾಜ್ ಹಾಗೆ ಪ್ರದೋಷ್ ಜಡ್ಜ್ ಮುಂದೆ ನಾಳೆ ಹಾಜರ್ ಇರಬೇಕಾಗತ್ತೆ. ಪೊಲೀಸರು ಕೂಡ ಹಾಜರುಪಡಿಸ್ತಾರೆ. ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ರು. ಮೊನ್ನೆ ಅಷ್ಟೇ ಜಡ್ಜ್ ಮುಂದೆ ಹಾಜರುಪಡಿಸಿದಾಗ ಇದೇ ದರ್ಶನ್ ಅಂಡ್ ಕೆಡಿ ಗ್ಯಾಂಗ್ನ 13 ಜನ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಸೇರಿಸಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. A1 ಆರೋಪಿ. ಈಗ A2 ಆರೋಪಿ ಜೊತೆಗೆ ವಿನಯ್, ಧನ್ರಾಜ್, ಪ್ರದೋಷ್ ಎನ್ನುವಂಥವ್ರನ್ನ ಈಗ ಮತ್ತೆ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ನಾಳೆ ಹಾಗಾದ್ರೆ ಮತ್ತೆ ಪರಪ್ಪನ ಅಗ್ರಹಾರ ಸೇರುವಂತ ಎಲ್ಲ ಚಾನ್ಸಸ್ ಇರುವಂಥದ್ದು. ಈಗ ಕೆಡಿ ಗ್ಯಾಂಗ್ ಜೊತೆ ಈಗ ಕೆಡಿ ನಂಬರ್ 1 ಇವರು ಕೂಡ ಅಲ್ಲಿ ಜಾಯಿನ್ ಆಗ್ತಾರೆ. ಇನ್ನು ಈ ರೇಣುಕಸ್ವಾಮಿ ಕೊಲೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಮಾಡಿ ವಿಕೃತಿಯನ್ನ ಮೆರೆದಿರುವಂತ ಈ ಹಂತಕರು ಒಡವೆಗಳನ್ನ ದೋಚಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದುರುಳರು ರೇಣುಕಸ್ವಾಮಿ ಧರಿಸಿರುವಂತ ಕರಡಿಕೆಯನ್ನ ಕದ್ದಿದ್ದಾರೆ. ಹಾಗಾದ್ರೆ ಇದೇನು? ಈ ಡೀಟೇಲ್ಸ್ ನೋಡಿ. ವಿಕೃತಿ, ಇದು ಅಕ್ಷರಶಃ ವಿಕೃತಿ. ರೇಣುಕಸ್ವಾಮಿಯನ್ನ ಹತ್ಯೆಗೈದ ಡಿ ಗ್ಯಾಂಗ್ ಅಕ್ಷರಶಃ ವಿಕೃತಿ ಮೆರೆದಿದೆ. ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಲ್ಲದೆ ಆತನ ಮೈಮೇಲಿದ್ದ ಆಭರಣಗಳನ್ನೆಲ್ಲ ಎಗರಿಸಿದೆ. ಡಿ ಫಾರ್ ದರೋಡೆ ಗ್ಯಾಂಗ್. ರೇಣುಕಸ್ವಾಮಿಯನ್ನ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೊಂದಿದ್ದ ಡಿ ಗ್ಯಾಂಗ್ ಆತನ ಆಭರಣವನ್ನ ಕದ್ದಿತ್ತು. ಆರೋಪಿ ಜಗದೀಶ್ ಚಿನ್ನದ ಚೈನ್, ಉಂಗುರವನ್ನ ಎಗರಿಸಿ ರಾಘುಗೆ ಕೊಟ್ಟಿದ್ದ. ಆರೋಪಿ ಅನುಕುಮಾರ್ ಮೃತನ 300 ರೂಪಾಯಿ ಬೆಲೆಯ ವಾಚನ್ನು ಬಿಡದೆ ಎಗರಿಸಿದ್ದ. ಬಳಿಕ ರಾಘವೇಂದ್ರನ ಮನೆಯಲ್ಲಿದ್ದ ಒಡವೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಮನೆಯಿಂದ ಹೊರಡುವಾಗ ಅವನ ಕೊರಳಲ್ಲಿ ಒಂದು ಬಂಗಾರದ ಚೈನು, ಕೈಯಲ್ಲಿ ಒಂದು ಬಂಗಾರದ ಸೀಲ್ ಉಂಗುರ. ಇದಿಷ್ಟೇ ಅಲ್ಲ, ಹತ್ಯೆಯಾದ ರೇಣುಕಸ್ವಾಮಿ ಲಿಂಗಾಯತ ಸಮುದಾಯದವನು. ಪ್ರತಿನಿತ್ಯ ಪೂಜೆಗಾಗಿ ಬೆಳ್ಳಿಯ ಕರಡಿಗೆಯಲ್ಲಿ ಲಿಂಗವನ್ನ ಧರಿಸಿದ್ದ. ಆದರೆ ಈ ದುರುಳರು ಆ ಲಿಂಗವನ್ನು ಎಗರಿಸಿ ಬಿಟ್ಟಿದ್ದಾರೆ. ಅವರು ಹುಟ್ಟಿದಾಗ ನಾವು ಹುಟ್ಟಿ 7 ದಿವಸದಲ್ಲಿ ನಾವು ಲಿಂಗಧಾರಣೆ ಅಂತ ಮಾಡ್ತೀವಿ. ಆ ಲಿಂಗು ಹಾಕಿರ್ತೀವಿ, ಅಂದ್ರೆ ಚೌಕ ಅಂತೀವಿ. ಅದು ಗುಂಡುಗಡಿಗೆ ಇರುತ್ತೆ, ಅದ್ರ ಒಳಗೆ ನಾವು ಲಿಂಗು ಇಟ್ಟಿರ್ತೀವಿ. ಅದು ಅವನ ದೇಹದ ಮೇಲೆ ಯಾವಾಗಲೂ ಕೊನೆ ತನಕ ಸಾಯೋ ತನಕನೂ ಇರುತ್ತದು. ಅದು ಒಂದಿತ್ತು, ವಾಚು ಒಂದಿತ್ತು, 4 ವಸ್ತು ಅವನ ಮೈ ಮೇಲೆ. ಇನ್ನು ಪವಿತ್ರ ಗೌಡ ಜೈಲಿಗೆ ಹೋಗಿತ್ತು ಒಳ್ಳೆಯದೇ ಆಗಿದೆ. ಅವಳು ಜೈಲಲ್ಲೇ ಇರಬೇಕು, ಹೊರಗೆ ಬರಬಾರ್ದು ಎಂದು ಮೃತ ರೇಣುಕಸ್ವಾಮಿ ತಾಯಿ ರತ್ನ ಆಕ್ರೋಶ ಹೊರಹಾಕಿದ್ದಾರೆ. ಯಾವ ರೀತಿ ಇದು ನಿರ್ಧಾರ ಮಾಡುತ್ತಾ ಅದೇ ನಿರ್ಧಾರನೇ ಹೋಗ್ಲಿ, ಒಳ್ಳೇದೇ, ನಮಗಿನ್ನೂ ಒಳ್ಳೇದು. ಅವ್ರ ಕಾನೂನು ಯಾವ ರೀತಿ ಅವರಿಗೆ ಇದು ಮಾಡಬೇಕು ಆ ರೀತಿ ಮಾಡಿದ್ರೆ ನಮ್ಗೆ ಅವಳು ಅಲ್ಲೇ ಇರಬೇಕು, ಅವಳು ಜೈಲಲ್ಲೇ ಇರಬೇಕು, ಅವಳು ಬರಬಾರ್ದು. ಹೆತ್ತ ಮಗನನ್ನ ಕಳೆದುಕೊಂಡ ಕುಟುಂಬ ನಿತ್ಯ ಕಣ್ಣೀರಿಡುತ್ತಿದೆ. ಜಗತ್ತನ್ನೇ ಕಾಣದ ಕಂದಮ್ಮ ಭೂಮಿಗೆ ಬರೋ ಮುನ್ನವೇ ಅನಾಥವಾಗಿದ್ದು ಮಾತ್ರ ಅಮಾನವೀಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಕೂಡ ಮಹತ್ವದ ಸಾಕ್ಷ್ಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ರೇಣುಕಸ್ವಾಮಿ ಮೊಬೈಲ್ಗಾಗಿ ಬೆನ್ ಬಿದ್ದಿದ್ದಾರೆ. ಹಾಗಾದ್ರೆ ಈ ಮೊಬೈಲ್ನಿಂದಲೇ ಅಸಲಿ ಸತ್ಯ ಹೊರಬೀಳುತ್ತಾ? ಡಿ ಗ್ಯಾಂಗ್ಗೆ ಮೊಬೈಲ್ ಸಾಕ್ಷ್ಯವೇ ಕಂಟಕವಾಗುತ್ತಾ? ಈ ಸ್ಟೋರಿ ಡಿ ಗ್ಯಾಂಗ್ ವಿರುದ್ಧ ಮತ್ತೊಂದು ಸಾಕ್ಷ್ಯ. ಮೊಬೈಲ್ನಿಂದ ಹೊರಬೀಳುತ್ತಾ ಅಸಲಿ ಸತ್ಯ.
ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಪ್ರಮುಖ ಸಾಕ್ಷ್ಯಗಳನ್ನ ಜಾಲಾಡ್ತಾ ಇದ್ದಾರೆ. ಹತ್ಯೆಯಾದ ರೇಣುಕಸ್ವಾಮಿ ಮೊಬೈಲ್ಗಾಗಿ ಈಗಾಗಲೇ ತೀವ್ರ ಹುಡುಕಾಟ ನಡೆಸಿದ್ದಾರೆ. ಏನಾದ್ರೂ ಮೊಬೈಲ್ ಸಿಕ್ಕರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಪೊಲೀಸರು ಆರೋಪಿಗಳ ಮೊಬೈಲ್ ಡಾಟಾ ರಿಟ್ರೀವ್ಗೆ ಮುಂದಾಗಿದ್ದಾರೆ. ಈ ಮೂಲಕ ಮಹತ್ವದ ಸಾಕ್ಷ್ಯ ಸಂಗ್ರಹಕ್ಕೆ ತನಿಖಾ ತಂಡ ಮುಂದಾಗಿದೆ. ಸೈಬರ್ ತಜ್ಞರ ನೆರವಿನಿಂದ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿಸಲಿದ್ದಾರೆ. ಮೊಬೈಲ್ನಲ್ಲಿರುವ ಸಾಕ್ಷ್ಯ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಮೊಬೈಲ್ ಸಾಕ್ಷ್ಯಕ್ಕೆ ಬೆನ್ನು ಬಿದ್ದಿದ್ದಾರೆ. ಹತ್ಯೆ ಬಳಿಕ 2 ಮೊಬೈಲ್ಗಳನ್ನ ಆರೋಪಿಗಳು ಮೋರಿಗೆ ಎಸೆದಿದ್ರು. ಇವುಗಳಿಗಾಗಿಯೇ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಸದ್ಯ ಸಾಕ್ಷ್ಯ ಸಂಗ್ರಹಿಸುವಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಒಂದ್ ವೇಳೆ ಮೊಬೈಲ್ ಸಿಕ್ಕಿದ್ದೇ ನಿಜವಾದಲ್ಲಿ ಡಿ ಗ್ಯಾಂಗ್ಗೆ ಕಂಠಕ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ರೇಣುಕಸ್ವಾಮಿ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಕಾಕಿ ಕೈಗೆ ತಗ್ಲಾಕೊಳ್ಬಾರ್ದು ಅಂತ ಸಾಕ್ಷ್ಯ ನಾಶಕ್ಕೆ ಡಿ ಗ್ಯಾಂಗ್ ಮಾಡಿರೋ ಖತರ್ನಾಕ್ ಪ್ಲಾನ್ಗಳು ಈಗ ಬೆಚ್ಚಿ ಬೀಳಿಸ್ತಾ ಇವೆ. ಹಾಗಾದ್ರೆ ಏನ್ ಪ್ಲಾನ್ ಮಾಡಿದೆ ಈ ಡಿ ಗ್ಯಾಂಗ್? ಈ ಸ್ಟೋರಿ ನೋಡಿ. ದರ್ಶನ್ಗೆ ಮರ್ಡರ್ ಕೇಸ್ ಉರುಳು. ಸಾಕ್ಷ್ಯ ನಾಶಕ್ಕೆ ಡಿ ಗ್ಯಾಂಗ್ ಮಾಡಿದ್ದೇನು? ರೇಣುಕಸ್ವಾಮಿ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಕಿಲ್ಲರ್ ಗ್ಯಾಂಗ್ನ ಕರಾಳ ಮುಖ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಮರ್ಡರ್ ಬಳಿಕ ಸಾಕ್ಷ್ಯ ನಾಶಕ್ಕೆ ಡಿ ಗ್ಯಾಂಗ್ ಮಾಡಿದ್ದ ಮಾಸ್ಟರ್ ಪ್ಲಾನ್ ಬಟಾಬಯಲಾಗಿದೆ. ಸಾಕ್ಷಿಗಳ ಬಾಯಿ ಮುಚ್ಚಿಸಲು ಭಾರಿ ಸ್ಕೆಚ್ ಹಾಕಿದ್ದು. ಕಾರ್ಮಿಕರಿಗೆ ಹಣದ ಆಮಿಷ ಒಡ್ಡಿದ್ದಂತೆ. ದರ್ಶನ್ ಸೇರಿ 4 ಆರೋಪಿಗಳನ್ನು ಮತ್ತೆರಡು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಆರೋಪಿಗಳನ್ನು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಿಸಿದ ಪೊಲೀಸರಿಗೆ ಈ ಕಿಲ್ಲರ್ ಗ್ಯಾಂಗ್ನ ಡೆಡ್ಲಿ ಪ್ಲಾನ್ ಬಗ್ಗೆ ಗೊತ್ತಾಗಿದೆ. ಇನ್ನು ಈ ಗ್ಯಾಂಗ್ ಹೇಗೆಲ್ಲ ಹಣ ಹೊಂದಿಸಿ ಸಾಕ್ಷಿಗಳನ್ನು ತೆಪ್ಪಗಾಗಿಸಲು ಹೊಂಚು ಹಾಕಿತ್ತು ಅಂತ ನೋಡೋದಾದ್ರೆ, ಸಾಕ್ಷಿ ಬಾಯಿ ಮುಚ್ಚಿಸಲು ಹಣ, ತನ್ನ ಹೆಸರು ಬರಬಾರದೆಂದು ದರ್ಶನ್ 70 ಲಕ್ಷ ರೂಪಾಯಿ ಹೊಂದಿಸಿದ್ರಂತೆ. ಶವ ಸಾಗಿಸುವವರಿಗಾಗಿ 30 ಲಕ್ಷ ರೂಪಾಯಿಯನ್ನ ಮೀಸಲಿಟ್ಟಿದ್ದಂತೆ. ಶೆಡ್ ಕಾವಲುಗಾರರಿಗೆ ಕೊಡಲು 40 ಲಕ್ಷ ಹಣ ಹೊಂದಿಸಿದ್ದಂತೆ. ಇದೀಗ ಪೊಲೀಸರು ದರ್ಶನ್ ನಿವಾಸದಲ್ಲಿ 37 ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ರೂಪಾಯಿ ಸೀಸ್ ಮಾಡಿದ್ದಾರೆ. ಒಟ್ಟು ಇಲ್ಲಿವರೆಗೂ 70 ಲಕ್ಷ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲಕ್ಷಾಂತರ ಹಣ ಸೀಸಾದ ಬಳಿಕ ದರ್ಶನ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟವರು ಯಾರು ಅನ್ನೋ ಅನುಮಾನ ಮೂಡುತ್ತೆ. ಅದನ್ನು ಹೇಳ್ತೀವಿ ನೋಡಿ. ದರ್ಶನ್ಗೆ ಹಣ ಕೊಟ್ಟವರು ಯಾರು ಗೊತ್ತಾ? ಮೋಹನ್ ರಾಜ್ ಎಂಬಾತ ದರ್ಶನ್ಗೆ ಹಣ ನೀಡಿದ್ದ. ಮೋಹನ್ ರಾಜ್ ಆರೋಪಿ ದರ್ಶನ್ನ ಆಪ್ತ ಸ್ನೇಹಿತನಾಗಿದ್ದ. ಹೀಗಾಗಿ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಬರೋಬ್ಬರಿ 40 ಲಕ್ಷ ರೂಪಾಯಿ ಪಡೆದಿದ್ದ. ಇದೀಗ ಮೋಹನ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಈವರೆಗೂ ಪೊಲೀಸರು ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಸೀಸ್ ಮಾಡಿದ್ದಾರೆ, ಯಾರ್ಯಾರ ಮನೆಯಲ್ಲಿ ಸಿಕ್ಕಿದ್ದೆಷ್ಟು ನೋಡ್ತಾ ಹೋಗೋದಾದ್ರೆ, ಎಲ್ಲೆಲ್ಲಿ ಎಷ್ಟು ಹಣ ಸೀಸ್ ಆಗಿದೆ ಗೊತ್ತಾ? 70 ಲಕ್ಷದ ಸೀಕ್ರೆಟ್ ನೋಡ್ತಾ ಹೋಗೋಣ. ದರ್ಶನ್ ಮನೆಯಲ್ಲಿ 37.40 ಲಕ್ಷ ಹಣ ಸಿಕ್ಕಿದೆ. ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ, ಪವನ್ ಮನೆಯಲ್ಲಿ 5 ಲಕ್ಷ, ಕೇಶವಮೂರ್ತಿ ಮನೆಯಲ್ಲಿ 5 ಲಕ್ಷ, ನಿಖಿಲ್ ನಾಯಕ್ ಮನೆಯಲ್ಲಿ, ಕಾರ್ತಿಕ್ ಮನೆಯಲ್ಲಿ, ಪ್ರದೋಷ್ ಮನೆಯಲ್ಲಿ ಒಟ್ಟು 5 ಲಕ್ಷ, ರಾಘವೇಂದ್ರ ಮನೆಯಲ್ಲಿ 4.40 ಲಕ್ಷ. ಇಷ್ಟು ಹಣ ಈಗ ಸೀಸ್ ಮಾಡಲಾಗಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದು ಮತ್ತೆಷ್ಟು ನಿಗೂಢ ಸತ್ಯಗಳು ಹೊರಬರುತ್ತವೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.